ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಹೋಮ್ ಕಿಚನ್. ನಾನಿವತ್ತು ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವೀಟ್ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಬೇಕಾಗಿರೋದು ಅಕ್ಕಿನ ರಾತ್ರಿನೇ ನೆನೆ ಇಟ್ಟಿದ್ದೆ ನಾನು. ಬೆಳಗ್ಗೆ ಆಗಲೇ ನೆಂದಿದೆ ಅಕ್ಕಿ ಎಲ್ಲ. ನೀವು ಬೇಕಿದ್ದರೆ ಮಧ್ಯಾಹ್ನ ಹಂಗೇನೋ ಮಾಡ್ಕೊಳಿದ್ರೆ ಒಂದು 4 ಅವರ್ಸ್ ಇಲ್ಲ 5 ಅವರ್ಸ್ ಅಕ್ಕಿ ನೆನೆಸಿದ್ರು ಸಾಕಾಗುತ್ತೆ. ನಾನು ರಾತ್ರಿ ಮಾರ್ನಿಂಗ್ ಬೇಕಿರೋದ್ರಿಂದ ನೈಟೇ ಅಕ್ಕಿ ನೆನೆ ಹಾಕಿದ್ದೆ. ನಾನು ರೇಷನ್ ಅಕ್ಕಿ ತೊಗೊಂಡಿದ್ದು. ಅದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ 1 ಕಪ್ಪಷ್ಟು ಕಾಯಿ ತುರಿ, ಅಂದರೆ ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಈಗ ದೋಸೆಗೆ ಹೆಂಗೆ ರುಬ್ತಿಲ್ವ ಅದೇ ರೀತಿ ನುಣ್ಣಗೆ ರುಬ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಮಾರ್ನಿಂಗ್ ಮಕ್ಕಳ ಡಬ್ಬಿಗಾದರೂ ಹಾಕ್ಬೋದು, ಇಲ್ಲ ಮಾರ್ನಿಂಗ್ ಟಿಫಿನಿಗೆ ಆಗುತ್ತೆ. ಆಮೇಲೆ ಇದರಿಂದ ಎದೆ ಉರಿ ಅದೇನೂ ಆಗೋದಿಲ್ಲ. ಯಾಕಂದರೆ ಮಾಮೂಲಿ ದೋಸೆ ಅಂದರೆ ಸ್ವಲ್ಪ ಸೋಡಾ ಹಾಕಿರ್ತೀವಿ, ಉದ್ದಿನಬೇಳೆ ಇರುತ್ತಲ್ವ, ಹಂಗಾಗಿ ಅದು ಉಬ್ಬಿರುತ್ತೆ, ಅದರಿಂದ ಸ್ವಲ್ಪ ಎದೆ ಉರಿ ಬರುತ್ತೆ. ಇದಕ್ಕೇನು ಆಗೋದಿಲ್ಲ, ಎದೆ ಉರಿ ಅದೇನು ಬರೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಆಗಿದೆ ಆಗಲೇ. ನೀವು ನೀರು ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೋಬೇಕು. ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಹಾಗಾಗಿ ಇನ್ನೊಂದು ಚೂರು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1/4 ಕಪ್ಪಷ್ಟಾದರೆ ಸಾಕಾಗುತ್ತೆ. ನೋಡಿ ಇವಾಗ ರೆಡಿ ಆಯಿತು. ಇದು ನಾನು ಉಪ್ಪು ಹಾಕೋಣ. ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗೊಂದು ಚಟ್ನಿ ಮಾಡೋಷ್ಟರಲ್ಲಿ ಇದೊಂದು 10-15 ನಿಮಿಷ ಆಗುತ್ತೆ. ಅಷ್ಟರವರೆಗೂ ಅದು ಸ್ವಲ್ಪ ನೆನಿಲಿ. ನೋಡಿ ಈ ಕಡೆ 1 ಕಪ್ಪಷ್ಟು ಹಸಿಕಾಯಿ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ, ನಾನು ತುರಿದಿಲ್ಲ. ಅದಕ್ಕೆ ಒಂದು 5-6 ಬೆಳ್ಳುಳ್ಳಿ ಹೆಸುಳಿ ತೊಗೊಂಡಿದ್ದೀನಿ. ಒಂದು 1/4 ಇಂಚಿನಷ್ಟು ಶುಂಠಿ, ಒಂದು 4-5 ಮೆಣಸಿನ್ಕಾಯಿ. ನಿಮ್ಗೆ ಖಾರ ಜಾಸ್ತಿ ಬೇಕಿದ್ದರೆ ಒಂದು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು. ನೋಡಿ ಒಂದು 7-8 ಎಲೆಗಳಷ್ಟು ಕರಿಬೇವು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ, ಅಂದರೆ ಪುಟಾಣಿ, ಅದು ತೊಗೊಂಡಿದ್ದೀನಿ. ನೀವು ಇದು ಪುಟಾಣಿ ಬೇಡ ಅಂದರೆ ಶೇಂಗಾನ ಹಾಕ್ಕೋಬೋದು ಹುರಿದ್ಬಿಟ್ಟು. ನೋಡಿ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈಗ ಮಿಕ್ಸಿಗೆ ಹಾಕೋಣ. ನೋಡಿ ಚಟ್ನಿನೂ ರೆಡಿ ಆಯ್ತಾಗಲೇ. ನೋಡಿ ಈ ಥರ ನುಣ್ಣಗಿರಬೇಕು. ನೆಕ್ಸ್ಟು ನೋಡಿ ಒಂದು ಕಡಾಯಿ ಇಟ್ಟು, ಕಡಾಯಿಗೆ ಸ್ವಲ್ಪ ಎಣ್ಣೆ ಬದಲು ನೀವು ತುಪ್ಪನೂ ಯೂಸ್ ಮಾಡ್ಕೋಬೋದು. ಚಟ್ನಿಗೆ ಚೆನ್ನಾಗಿರುತ್ತೆ. ಇಲ್ಲ ಕೊಬ್ಬರಿ ಎಣ್ಣೆ ಬರುತ್ತೆ, ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಒಂದು 4-5 ಕರಿಬೇವಿನ ಎಲೆ, 1-2 ಒಣ ಮೆಣಸಿನ್ಕಾಯಿ ಹಾಕಿ ಸಾಕಾಗುತ್ತೆ. ನೋಡಿ ಫ್ರೈ ಆಯಿತು. ನೋಡಿ ಇವಾಗ ಚಟ್ನಿನ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಇದು ನೀರು ದೋಸೆಗೆಲ್ಲ ಈ ಚಟ್ನಿ ಸಖತ್ತಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ತಿಂತಾರೆ ಯಾರಾದ್ರೂ. ನೋಡಿ ಚಟ್ನಿನೂ ರೆಡಿ ಆಯಿತು. ನೆಕ್ಸ್ಟು ಜಾರಿಗೆ 1 ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೆಲ್ಲ ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ತಿಂತೀವಿ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬೋದು. ನಮ್ಮ ಮನೇಲಿ ಸ್ವೀಟ್ ಮೀಡಿಯಮ್ ಸಾಕಾಗುತ್ತೆ. ನೋಡಿ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಜಾಕಾಯಿ ಪೌಡ್ರು, ಅಂದರೆ ಜಜ್ಜಿಕಾಯಿ ಪೌಡ್ರು. ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದನ್ನೇನು ನೀರು ಥರ ಮಾಡಲ್ಲಲ್ವ, ಡ್ರೈ ಇರುತ್ತೆ, ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಪೌಡ್ರ್ ಥರ ಮಾಡ್ಕೋಬೇಕು. ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನೀರು ದೋಸೆಗೆ ರೆಡಿ ಆಯಿತು. ಈಗ ಹಾಕೋಣ. ಒಂದು 10-15 ನಿಮಿಷ ನೆಂದಿದೆ ಅದು. ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ನೀರು ಎಷ್ಟು ಬೇಕು, ಮತ್ತು ಗಟ್ಟಿ ಅನಿಸಿದರೆ ಮತ್ತೆ ನೀರು ಹಾಕ್ಕೋಬೋದು. ನೋಡಿ ತವಾಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಇದೇ ಥರನೇ ಹಾಕಬೇಕು ನೀರು ದೋಸೆಗೆ. ಮಾಮೂಲಿ ದೋಸೆ ಥರ ಹಾಕಿಬಿಟ್ಟು ರೌಂಡ್ ಮಾಡೋಕ್ಕಾಗಲ್ಲ, ನಾರ್ಮಲ್ ಇದೇ ಥರನೇ ಹಾಕಬೇಕು. ನೋಡಿ ಚೆನ್ನಾಗಿ ಆಗ್ತಾಯಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತೀರ ಇದನ್ನು. ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ನೀರು ದೋಸೆಗೆ ನೀವು ಬರೀ ಅಕ್ಕಿ ಮಾತ್ರ ಅಲ್ಲ, ಹಸಿ ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು. ಇಲ್ಲ ಏನಂತಾರೆ, ಸೌತೆಕಾಯಿ, ಟೊಮೆಟೊ, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೌತೆಕಾಯಿಗೆ ಅಂತೂ ತುಂಬ ಟೇಸ್ಟಿ ಬರುತ್ತೆ. ನೋಡಿ ನೀಟಾಗಿ ಸಾಫ್ಟಾಗಿ 1-2 ನಿಮಿಷ ಬೆಂದರೂ ಸಾಕು, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. 2 ನಿಮಿಷ. ನೋಡಿ ನೀರು ದೋಸೆ ಆಗಲೇ ರೆಡಿ ಆಯಿತು. 2 ನಿಮಿಷದಲ್ಲಿ ನೀರು ದೋಸೆ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಾಕ್ಸಿಗೆಲ್ಲ ಹಾಕ್ಬೋದು. ಮಾರ್ನಿಂಗ್ ಬೇಗ ಆಗೋಂಥ ತಿಂಡಿ ಅಂದರೆ ನೀರು ದೋಸೆ. ನೋಡಿ ಚೆನ್ನಾಗಾಗಿದೆ. ಹಂಚಿಗೂ ಹತ್ತುತ್ತಾ ಇಲ್ಲ.
ನೋಡಿ ತುಂಬ ಚೆನ್ನಾಗಾಗಿದೆ. ತುಂಬ ಈಸಿನೂ ಕೂಡ, ತುಂಬ ಈಸಿ ಆಮೇಲೆ ತುಂಬ ಟೇಸ್ಟಿಯಾಗಿರುವಂಥ ಟಿಫಿನ್ ಇದು. ನೋಡಿ ನೀರು ದೋಸೆ ಸ್ಟಾರ್ಟ್ ಆಯಿತು. ನೋಡಿ ಜೊತೆಗೆ ಕಾಯಿ ಚಟ್ನಿ, ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಲೇಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ತುಂಬ ಈಸಿನೂ ಕೂಡ, ತುಂಬ ಹೆಲ್ತಿನೂ ಕೂಡ. 4 ಅವರ್ ನೆನೆಸಿದ್ರು ಸಾಕಾಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.